ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸುಷ್ಮಾ ಸಿದ್ದು ಗಾಣಿಗೇರ್ ಮಾತಾಡೋದು. ನನ್ನ ಮೊದಲನೇ ವ್ಲಾಗ್ ಆಗಿರೋದರಿಂದ ನನಗೆ ನಿಮ್ಮ ಸಪೋರ್ಟ್ ಬೇಕು. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ನನ್ನ ಮಗನ ಹಸ್ತಶಾಸ್ತ್ರ ಮಾಡುತ್ತಿದ್ದೇನೆ. ಅವನು ಹೇಗೆ ನೋಡ್ತಿದ್ದಾನೆ ನೋಡಿ. ನಮ್ಮ ಮಮ್ಮಿ ಏನು ಮಾಡುತ್ತಿದ್ದಾಳೆ, ಹೀಗೆಲ್ಲ ಹೊರಗಡೆ ರಂಗೋಲಿ, ಕುಂಕುಮ, ಹೂವು ಅದನ್ನೆಲ್ಲ ಹಾಕಿ ಏನು ಮಾಡ್ತಿದ್ದಾಳೆ, ಹಿಂಗೆ ಕುಂಕುಮ ಹಚ್ಚಿ ನನ್ನ ಹೊರಗೆ ಕರಿತಿದ್ದಾಳೆ ಅಂತ ಅವನಿಗೆ ತುಂಬ ಖುಷಿ ಹೊರಗಡೆ ಬರೋದಂದರೆ. ನಾನೀಗ ಹೊರಗೆ ಬಂದರೆ ನಮ್ಮ ಮಮ್ಮಿ ಒಳಗಡೆ ಕರೆಯೋರು ಇವತ್ತು ಏನಿದು ಹೊರಗಡೆ ಬರೋದೇ ಕಾಯ್ತಿದ್ದಾರೆ ಅಂತ ನೋಡ್ತಿದ್ದಾನೆ. ಆರತಿ ಮಾಡೋದನ್ನು ಎಷ್ಟು ಚೆಂದ ಕೂತು ಆರತಿ ಮಾಡ್ಕೋತಾ ಇದ್ದಾನೆ ಫ್ರೆಂಡ್ಸ್. ನೋಡಿ ನನ್ನ ಮಗನ ಎಷ್ಟು ಚೆಂದ ನೋಡ್ತಿದ್ದಾನೆ ನೋಡಿ ಅವನು. ನಮ್ಮ ಮಮ್ಮಿ ಏನು ಮಾಡ್ತಿದ್ದ, ಊದಿನ ಕಡ್ಡಿ ತೊಗೊಂಡು ಊದಿನ ಕಡ್ಡಿ ಬೆಳಗೋದನ್ನು ನೋಡ್ತಿದ್ದಾನೆ. ಹಾಗೆ ಕೂತು ಹೊರಗಡೆ ಯಾವಾಗ ಕರೀತಾರೆ ಅಂತ ನೋಡ್ತಿದ್ದಾನೆ. ನಾವೆಲ್ಲ ಪೂಜೆ ಮಾಡೋದರಲ್ಲಿ ಅವ್ರ ತಾತ ಸೊಳ್ಳೆ ಹೊಡೆಯುತ್ತಿದ್ದಾರೆ. ಅವನು ಊದಿನ ಕಡ್ಡಿ ಹಿಡಿಯೋದನ್ನು, ಊದಿನ ಕಡ್ಡಿ ಕೊಡು ನಾನು ಬೆಳಗ್ತೀನಿ ಅಂತ ಹೇಳ್ತಿದ್ದಾನೆ. ಊದಿನ ಕಡ್ಡಿ ಬೆಳಗೋದ್ರಲ್ಲಿ ತುಂಬ ಖುಷಿ ಅವನಿಗೆ. ಆರತಿ ಮಾಡೋದು, ಕುಂಕುಮ ಹಚ್ಕೊಳ್ಳೋದು ಅಂದರೆ ತುಂಬ ಖುಷಿ. ಅವರ ಅಣ್ಣಂದಿರು ಹೀಗೆ ಕೂತ್ಕೊಂಡು ನೋಡ್ತಿದ್ದಾರೆ. ಇಲ್ಲಿ ಹೊಸ್ತಿಲು ಶಾಸ್ತ್ರ ಮಾಡೋದು ಏನಕ್ಕೆ ಅಂದರೆ, ಹೊಸ್ತಿಲು ಮಗು ಮೊದಲ ಹೊಸ್ತಿಲು ದಾಟುವಾಗ ಮೊದಲನೇ ಹೆಜ್ಜೆಯಲ್ಲಿ ಅವನ ಇಡುವ ಹೆಜ್ಜೆ ಏಳಿಗೆಯಲ್ಲಿರಲಿ ಅಂತ ಮೊದಲನೇ ಹೊಸ್ತಿಲು ಪೂಜೆಯನ್ನು ಮಾಡುತ್ತಾರೆ. ಹಾಗೆ ಅವರ ಅಣ್ಣ ಬಂದು ನಾನು ಕಾಯಿ ಹೊಡಿತೀನಿ ಅಂಥೇಳಿ ಈಗ ನೋಡಿ ಹೂವು ಹಾಕ್ತೀವಿ. ಹೂವು ಹಾಕುವಾಗ ಎಷ್ಟು ಚೆಂದ ನೋಡ್ತಿದ್ದಾನೆ ಅವರ ಅಣ್ಣ. ನಾನು ಹಾಕ್ತಿದ್ದೀನಿ ನೋಡಿ ಎದ್ದು ನಿಂದ್ರಕ್ಕೆ ನೋಡ್ತಿದ್ದಾನೆ. ಈಗ ನೋಡಿ ಹೇಗೆ ನೋಡ್ತಿದ್ದಾನೆ ಅವನು ಹೂವು ಹಾಕಿಸ್ಕೊಂಡು.
ನೆನಪನ್ನು ನೋಡಿ ಹೇಗೆ ನಿಂದಿರ್ತಾನೆ, ಎದ್ದು ನಿಂತರೂ ಖುಷಿ ಅಂತೂ ತುಂಬ ಇದೆ ಅವನಿಗೆ. ನಮ್ಮ ರಾಜು ಹಾಗೆ ಹೇಳ್ತಿದ್ದಾನೆ ಹಿಂದ್ಗಡೆ ನಿಂತು. ಆಯಿತು ಸರಿ, ನನ್ನ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಮೆಸೇಜ್ ಮಾಡಿ. ಗುಬ್ಬ್ಯಾ ಇರ್ಲಕ್ಕ